ಆಪರೇಷನ್ ಮಾಡ್ತಾ ಇದ್ದಾರೆ ಕಾವೇರಿ ಆಸ್ಪತ್ರೆಯ ಸಹಯೋಗದೊಂದಿಗೆ. ಈ ಒಂದು ಕಾರ್ಯಕ್ರಮದ ಘೋಷವಾಕ್ಯ ಒಂದು ದೇಹ 8 ಜೀವ. ಅತ್ಯಂತ ಉನ್ನತವಾದಂತಹ ಒಂದು ಮಾತನ್ನ ಇವತ್ತು ಈ ಒಂದು ಘೋಷವಾಕ್ಯದಲ್ಲಿದೆ. ನಮ್ಮ ಅಂಗಾಂಗ ದಾನ ಮಾಡುವ ಮುಖಾಂತರ 8 ಜೀವಗಳನ್ನು ಉಳಿಸುವಂತ ಶಕ್ತಿ ನಮ್ಮಲ್ಲಿದೆ. ಆದ್ರಿಂದ ಈ ಒಂದು ಅತ್ಯಂತ ಪವಿತ್ರವಾದಂತಹ ಕಾರ್ಯಕ್ಕೆ ಪ್ರೋತ್ಸಾಹ ನೀಡ್ತಾ ಇರ್ತಕ್ಕಂಥ ಚಂದನವನ ಅವರಿಗೆ ನನ್ನ ಅಭಿನಂದನೆಗಳು ಮತ್ತು ಕಾವೇರಿ ಆಸ್ಪತ್ರೆಯವರಿಗೂ ಕೂಡ ನನ್ನ ಅಭಿನಂದನೆ. ಇದರ ಮುಖಾಂತರ ಹೆಚ್ಚೆಚ್ಚು ಜನ ಈ ಒಂದು ದೊಡ್ಡ ಕೊಡುಗೆಯನ್ನು ನೀಡ್ತಕ್ಕಂಥದ್ದಕ್ಕೆ ಮುಂದೆ ಬಂದರೆ ಅನೇಕ ಜನರ ಬದುಕನ್ನು ಬದಲಾಯಿಸತಕ್ಕಂಥ ಶಕ್ತಿ ನಮ್ಮಲ್ಲಿ ಇದೆ ಅಂತ ಇದು ತೋರಿಸ್ಕೊಡ್ತದೆ. ಅದರಿಂದ ಹೆಚ್ಚಿನ ಜನ ನಾವು ತಮ್ಮ ಅಂಗಾಂಗಗಳನ್ನು ದಾನ ಮಾಡತಕ್ಕಂಥ ಪ್ರತಿಜ್ಞೆಯನ್ನು ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆ ಸಚಿವರಾಗಿ ಇದನ್ನು ನಿಮಗೆ ಹೇಳದೆ ಬಯಸ್ತಾ ಇದ್ದೇನೆ. ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿ ಸ್ಟಾರ್ಟ್ ಆಗಿ 5 years ಆಯಿತು. 5 ವರ್ಷದ ಹಿಂದೆ ನಾನು ಇನಾಗ್ರೇಟ್ ಮಾಡಿದೆ. ತುಂಬ ಖುಷಿ ಆಗುತ್ತೆ 5 ವರ್ಷ ಕಂಪ್ಲೀಟ್ ಮಾಡ್ತಿರೋದು. ಚಂದನವನ ಫಿಲ್ಮ್ ಕ್ರಿಟಿಕ್ಸ್ ಅಕಾಡೆಮಿಯಿಂದ ಪ್ರತಿ ವರ್ಷ ಅವಾರ್ಡ್ಸ್ ಕೊಡ್ತಾರೆ. ಇಟ್ಸ್ ಅನ್ ಎನ್ಕರೇಜ್ಮೆಂಟ್. ಆ್ಯಂಡ್ ಈ ವರ್ಷದ ಸಮಾರಂಭ ಒಂದು ವಿಶೇಷತೆ ಒಂದಿಗೆ ಬರ್ತಾ ಇದೆ. ಒಂದು ದೇಹ 8 ಜೀವ ಅಂದರೆ ಒಬ್ಬರು ದೇಹದಿಂದ ಒಂದು 8 ಜೀವ ಉಳಿಯೋ ಒಂದು ಚಾನ್ಸಸ್ ಇದೆ. ಅಂದರೆ ನಾವು ಬದುಕಿರೋದು ಚೆನ್ನಾಗಿರ್ತೀವಿ, ಬದುಕ ಬಿಟ್ಟು ನಾವು ಹೋದ್ಮೇಲೆ ನಮ್ಮ ಜೀವ ಇನ್ನೊಬ್ಬರು ಉಪಯೋಗ ಆಗಬೇಕು, ಅದು ಪ್ರಾಪರ್ ಆಗಬೇಕು. ನಾನು ಅಪ್ಪು ರಾಘು ಅಪ್ಪು ಇರ್ಬೇಕಾದ್ರೆ ಅದು ನಾವು ಡೊನೇಟ್ ಮಾಡಿದ್ದೆ. ನಾನು ಡೊನೇಟ್ ಮಾಡಿದ್ವಿ, ರಾಘು ಡೊನೇಟ್ ಮಾಡಿದ್ವಿ. ಸೊ ಅಫ್ಕೋರ್ಸ್ ಫ್ಯಾಮಿಲಿಯಿಂದ ಫುಲ್ಲಾಗಿ ಡೊನೇಟೆಡ್ ಆರ್ಗನ್ ಡೊನೇಷನ್ ಅಂತ ಮಾಡಿದ್ವಿ. ಅವಾರ್ಡ್ ಏನು ಕೊಡ್ತಾರೆ, ಅವಾರ್ಡ್ ಜೊತೆಗೆ ಇದೊಂದು ಥೀಮ್ ಮಾಡ್ಕೊಂಡು ಈ ಒಂದು ಆರ್ಗನೈಸೇಷನ್ ಜೊತೆಲಿ ಆ್ಯಡ್ ಮಾಡಿಕೊಂಡು ತುಂಬ ಒಂದು ಖುಷಿಯಾದ ವಿಷಯ. ಸೊ ಇದು ಬಂದ್ಬಿಟ್ಟು ಜನಗಳು ನೀವೆಲ್ಲರೂ ಯು ಕ್ಯಾನ್ ಡೊನೇಟ್ ಯುವರ್ ಆರ್ಗನ್ಸ್. ಇದು ಬಂದ್ಬಿಟ್ಟು ನೀವು ಗೌರ್ಮೆಂಟ್ ಮೂಲಕ ಒಂದು ಜೀವನ ಸಾರ್ಥಕತೆ ಅಂತ ಒಂದು ಇದು ಸೈಟ್ ಇದೆ. ಅಲ್ಲಿ ಹೋದ್ರೆ ನೀವು ಕ್ಯಾನ್ ಡೊನೇಟ್ ಯುವರ್ ಆರ್ಗನ್ ಆ್ಯಂಡ್ ಮೇಕ್ ಎವ್ರಿಬಡಿ ಹ್ಯಾಪಿ. ಆ್ಯಂಡ್ ನಿಮ್ಮದು ಒಂದು ಜೀವನದ ಒಂದು ಸಾರ್ಥಕತೆ ಆಗುತ್ತೆ. ಎಲ್ರಿಗೂ ಒಳ್ಳೆಯದಾಗಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕಲಾವಿದರು, ನಿರ್ದೇಶಕರು ಈ ಥರದ ವಿಡಿಯೋಗಳನ್ನು ನಮಗೆ ಕಳಿಸಿದ್ದಾರೆ. ಅದು ಪ್ಲೇ ಆಗ್ತಾ ಇವತ್ತಾಗಲ್ಲ, ನಿಮ್ಮ ಮುಂದಿನ ದಿನಗಳಲ್ಲಿ ಆಗ್ತಾ ಹೋಗುತ್ತೆ. ಹಾಗಾಗಿ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸಿ ಈಗ ಮುಖ್ಯ ಒಂದು ಕಾರ್ಯಕ್ರಮಕ್ಕೆ ಬರೋಣ. ನಮ್ಮ ಟ್ರೋಫಿ 5ನೇ ವರ್ಷದ ಟ್ರೋಫಿ ಅನಾವರಣ ದಯವಿಟ್ಟು ಇಂದ್ರಜಿತ್ ಲಂಕೇಶ್ ಸರ್, ಅಮೂಲ್ಯ ಮೇಡಮ್, ಕಾವೇರಿ ಹಾಸ್ಪಿಟಲ್ ವೇದಿಕೆ ಮೇಲೆ ಬರಬೇಕಂತ ಕೇಳ್ತಾರೆ. ಶಾಮು ಈ ಕಡೆ ತಿರ್ಗೋ, ಈ ಕಡೆ. ಶಾಮ್ ಮತ್ತು ಟಿವಿ ಮಾಧ್ಯಮದವರಿಗೆ, ಛಾಯಾಗ್ರಾಹಕರಿಗೆ, ಗೆಳೆಯರಿಗೆ, ಸ್ನೇಹಿತರಿಗೆ ಮತ್ತು ಚಂದನವನದ ಪ್ರತಿಯೊಬ್ಬ ಗೆಳೆಯನಿಗೂ ನಮಸ್ಕಾರ. ನಾನು ಈ ಕಾರ್ಯಕ್ರಮಕ್ಕೆ ಬಂದಿರೋದು ನನಗೆ ಒಂದು ಹೆಮ್ಮೆಯ ವಿಷಯ. ಯಾಕೆ ಅಂತಂದರೆ ನನ್ನ ಸ್ನೇಹಿತರು ಶ್ಯಾಮ್, ಶಶಿ, ವಿಜಿ ಮತ್ತು ಶರಣ್ ಅವರು ಮೊದಲನೇ ವರ್ಷ ಶುರು ಮಾಡಿದಾಗ ಒಂದು ಕಲಾವಿದರ ಸಂಘದಲ್ಲಿ ಶುರು ಮಾಡಿದ್ರು. ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ಆಗ ಬಂದು ಭೇಟಿ ಆಗಿದ್ರು. ಒಂದು ಸಣ್ಣದಾಗಲ್ಲ, ಅವರ ಒಂದು ಪ್ರೀತಿಯ ಒಂದು ಹೆಮ್ಮೆಯ ಒಂದು ಕಾರ್ಯಕ್ರಮ ಮಾಡಿದ್ರು. ಅಲ್ಲಿಂದ ಇವತ್ತು ಇಲ್ಲಿವರೆಗೂ ಒಂದು 5 ವರ್ಷ ನಡೆದು ಬಂದ ದಾರಿ ನೋಡಿದ್ರೆ ಒಂದು ಪ್ರತಿಯೊಬ್ಬ ಯುವಕರಿಗೆ, ಯುವ ಪ್ರತಿಭೆಗೆ, ಯುವ ನಿರ್ದೇಶಕರಿಗೆ, ನಟರಿಗೆ, ನಟಿಯರಿಗೆ, ಇಡೀ ಒಂದು ಚಿತ್ರರಂಗಕ್ಕೆ ಒಂದು ಸ್ಫೂರ್ತಿಯಾಗಿದೆ. ಯಾಕೆ ಅಂತಂದ್ರೆ ಒಬ್ಬ ನಿರ್ದೇಶಕನಾಗಿ ನಾನು ಮಾತಾಡಬಲ್ಲೆ ಮತ್ತು ಪ್ರತಿಯೊಬ್ಬ ಯುವ ನಟರಿಗೆ ಒಂದು ಪ್ರಶಸ್ತಿ ಬಂದಾಗ ಅವರಿಗೆ ಎಷ್ಟು ಒಂದು ಆ ಒಂದು ಸ್ಪರ್ಶ ನೀಡುತ್ತೆ, ಒಂದು ಸ್ಫೂರ್ತಿ ನೀಡುತ್ತೆ, ಒಂದು ಕಿಡಿ ಹಚ್ಚುತ್ತೆ ಅಂತಂದ್ರೆ ಅದು ಎಲ್ಲರಿಗೂ ಗೊತ್ತಿದೆ. ನಮ್ಮೆಲ್ಲರಿಗೂ ಆ ಒಂದು ಪ್ರತಿಭೆಯನ್ನ, ಆ ಒಂದು ನಟನೆಯನ್ನ, ಒಂದು ಸಿನಿಮಾನ
ಒಂದು ರೆಕಗ್ನೈಸ್ ಮಾಡಿ ಒಂದು ಪತ್ರಕರ್ತರ ತಂಡ, ಅದು ಹಿರಿಯ ಪತ್ರಕರ್ತರು ಅಂತ ಹೇಳ್ಬೋದು. ಯಾಕಂತಂದ್ರೆ ಅವರ ವಿಮರ್ಶೆಗಳು ಇವತ್ತು ಈ ಶ್ಯಾಮ್ ಪ್ರಸಾದ್ ಇರ್ಬೋದು, ನಮ್ಮ ಶರಣ್ ಇರ್ಬೋದು, ವಿಜಯ್ ಇರ್ಬೋದು ಮತ್ತು ಶಶಿ ಅವರ ಒಂದು ವಿಮರ್ಶೆಗಳು ಇವತ್ತು ನಮ್ಮ ಚಿತ್ರರಂಗನ ಒಂದು ಇವತ್ತಿನ ಮಟ್ಟಕ್ಕೆ ಪ್ರತಿಯೊಬ್ರು ಭಾರತದ ಪ್ರತಿಯೊಬ್ರು ನಮ್ಮ ಕನ್ನಡದ ಕಡೆ ನೋಡ್ತಾ ಇದ್ರು ಅಂತಂದ್ರೆ ನಮ್ಮ ಎಲ್ಲ ಪತ್ರಕರ್ತರ ಒಂದು ವಿಶೇಷವಾಗಿ ಈ 4 ಜನರ ಒಂದು ವಿಮರ್ಶೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನು ವೈಯಕ್ತಿಕವಾಗಿ ಪ್ರತಿಯೊಂದು ಸಿನಿಮಾದ ವಿಮರ್ಶೆ ಓದೋದು ಅಷ್ಟೇ ಅಲ್ಲ ಅವರು, ಮತ್ತು ನಾನು ಒಬ್ಬ ನಿರ್ದೇಶಕನಾಗಿ ಡೆವಲಪ್ ಆಗೋದಕ್ಕೂ ಇವರೆಲ್ಲ ಹೆಲ್ಪ್ ಮಾಡಿದ್ದಾರೆ ನನಗೆ. ಮತ್ತು ಅವರೆಲ್ಲ ಸೇರಿ ಇವತ್ತು ಈ 4 ಜನ ಒಂದು ಕ್ರಿಟಿಕ್ಸ್ ಅವಾರ್ಡ್ ಕೊಡ್ತಾ ಇದ್ದಾಗ, ಒಂದು ಬೆನ್ನು ತಟ್ಟಿದಾಗ, ಒಂದು ರೆಕಗ್ನೈಸ್ ಮಾಡಿದಾಗ ಅವರಿಗೆ ಎಷ್ಟು ಒಂದು ಸ್ಫೂರ್ತಿ ಇರುತ್ತೆ, ಅವ್ರಿಗೊಂದು ಇನ್ನೂ ಹೆಚ್ಚು ಒಳ್ಳೆ ಕೆಲಸ ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ, ಅವರಿಗೆ ಒಂದು ಬೆಂಬಲ ನೀಡುತ್ತೆ ಅಂತಂದ್ರೆ ಇವತ್ತು ನಮ್ಮ ಕನ್ನಡ ಚಿತ್ರರಂಗ ಯಾವ ಮಟ್ಟಕ್ಕೆ ಬೆಳೆದಿರೋದು ಅದು ಒಂದು ವಿಶೇಷವಾದ ಒಂದು ನಿಮಗೆ ಒಂದು ಬಿಂಬ ಪ್ರತಿಬಿಂಬ ಅಂತ ಹೇಳ್ಬೋದು. ಸೊ ಈ ಕಾರಣದಿಂದ ಇವತ್ತು ನನಗೆ ಬಂದಿರೋದು ನನ್ನ ಹೆಮ್ಮೆಯ ವಿಷಯ. ಒಂದು ಆ ಪ್ರಶಸ್ತಿಯನ್ನ ಇವತ್ತು ತೋರಿಸ್ತಾ ಇರೋದು ನಿಮ್ಮೆಲ್ಲರಿಗೂ, ಇವತ್ತು ಒಂದು ರಿಲೀಸ್ ಮಾಡೋದು ನನಗೆ ಒಂದು ಖುಷಿ ಕೊಟ್ಟಿದೆ. ಇನ್ನು ಹೆಚ್ಚು ಯುವ ಪ್ರತಿಭೆಗಳನ್ನ ಬೆಳೆಸ್ತಾ ಇರಿ. ಶ್ಯಾಮ್, ಶಶಿ ಮತ್ತು ಶರಣ್ ಮತ್ತು ನನ್ನ ಸ್ನೇಹಿತರು ಶರಣ್ ಉಳ್ಳೂರ್ ಅಂತ ಹೇಳಬೇಕು, ಹಿರಿಯ ಸಾಹಿತಿ ಕೂಡ ಈಗ, ಮತ್ತು ವಿಜಯ್ ಅವರು ಅಷ್ಟೇ. 4 ಜನಕ್ಕೆ ಇನ್ನೂ ಹೆಚ್ಚು ಬೆಳೀತಾ ಇರಲಿ. ನಾನು ನನ್ನ ಕಡೆಯಿಂದ ಏನಾಗುತ್ತೋ ಸಹಾಯ, ನಾನು ಒಂದು ಅಳಿಲು ಸೇವೆ ಮಾಡಬಲ್ಲೆ ಅಷ್ಟೇ. ಮತ್ತು ಆದ್ರೆ ಇವತ್ತು ಸರ್ಕಾರನೇ ಕೈ ಜೋಡಿಸಿರೋದು ದಿನೇಶ್ ಗುಂಡೂರಾವ್ ಅವರಿಗೆ ಮತ್ತು ಇಡೀ ಸರ್ಕಾರಕ್ಕೆ ನಾವು ಧನ್ಯವಾದ ಹೇಳಬೇಕು. ಯಾಕೆ ಅಂತಂದ್ರೆ ಅವರು ಇವತ್ತು ಇವ್ರ ಜೊತೆ ಕೈ ಜೋಡಿಸಿರೋದು ಟೂರಿಸಂ ಅವರು ಮತ್ತು ನಮ್ಮ ಅಲಯನ್ಸ್ ಅವರು ಮತ್ತು ಕಾವೇರಿ ಹಾಸ್ಪಿಟಲ್ ಅವರು, ಇವರೆಲ್ಲ ಕೈ ಜೋಡಿಸಿರೋದು ಅವ್ರಿಗೆ ದೊಡ್ಡ ಶಕ್ತಿಯಾಗಿ ಇವತ್ತು ಬಂದಿದ್ದಾರೆ. ಈ 4 ಸ್ಪಾನ್ಸರ್ಸ್ ಮತ್ತು ದೊಡ್ಡ ದೊಡ್ಡ ಸ್ಪಾನ್ಸರ್ಸ್ಗಳು ಸೇರ್ಕೊಂಡಿದ್ದಾರೆ, ಇವತ್ತು ಬೆಂಬಲ ನೀಡ್ತಾರೆ. ನೀವು ಅಷ್ಟೇ ಒಂದು ಕನ್ನಡ ಚಿತ್ರರಂಗ ಅಷ್ಟೇ ಅಲ್ಲ ಸರ್, ಇಡೀ ಕರ್ನಾಟಕಕ್ಕೆ ಒಂದು ಸೇವೆ ಮಾಡ್ತಾ ಇದ್ದೀರಾ. ಯಾಕೆಂತಂದ್ರೆ ಹೆಚ್ಚು ಪ್ರತಿಭೆಗಳು ಬೆಳೆಯೋದಕ್ಕೆ ನೀವು ಒಂದು ಅವಕಾಶ ಮಾಡಿಕೊಡ್ತಾ ಇದ್ದೀರಾ. ಮತ್ತು ಒಂದು ದೊಡ್ಡ ಒಂದು ವಿಶೇಷವಾದ ಒಂದು ಸಂಗತಿ ಅಂದ್ರೆ ಈ ಒಂದು ವರ್ಷದ ಒಂದು ವಿಶೇಷ ಅಂತಂದ್ರೆ ಅವಾರ್ಡ್ಸಿನ ಒಂದು ವಿಶೇಷ ಒಂದು ಅಂಗಾಂಗಗಳನ್ನು ನಾವು ಕೊಡುವಂಥದ್ದು. ನಾವು ಒಂದು ಜೀವ 8 ಜೀವವನ್ನ ಉಳಿಸಬಲ್ಲದು ಶಕ್ತಿ ನಮ್ಗಿದೆ ಅಂತ ಇದ್ದು ಇವತ್ತು ಇಡೀ ಕರ್ನಾಟಕಕ್ಕೆ ಗೊತ್ತಾಗುತ್ತೆ ಚಂದ್ರವನ ಕ್ರಿಟಿಕ್ಸ್ ಅವಾರ್ಡ್ಸ್ ಇಂದ. ಯಾಕಂತಂದ್ರೆ ಅವ್ರ ಕೈ ಜೋಡಿಸಿ ಇವತ್ತು ಆ ತರದೊಂದು ವಿಶೇಷವಾದ ಒಂದು ಯೋಜನೆಯನ್ನ ಇವ್ರ ಜೊತೆ ಸೇರಿಸಿರೋದು ನಮಗೆ ಖುಷಿ ಕೊಟ್ಟಿದೆ. ಮತ್ತು ನಮ್ಮ ಅಕ್ಕ ಗೌರಿ ಕೂಡ ಅವಳ ಕಣ್ಣನ್ನ ನೀಡಿದ್ಲು. ಇವತ್ತು ಯಾರೋ ಒಬ್ಬರಿಗೆ ಆ ಒಂದು ದೃಷ್ಟಿ ಕಣ್ಣನ್ನ ನೀಡಕ್ ಸಾಧ್ಯ ಆಗಿದೆ ಈ ಒಂದು ಅಂಗಾಂಗಗಳನ್ನ ನೀಡಿ. ಮತ್ತು ಹಲವಾರು ಜನ ಇವತ್ತು ಕೊಟ್ಟಿದ್ದಾರೆ. ನೀವು ಹೇಳಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರು, ಪುನೀತ್ ರಾಜ್ಕುಮಾರ್ ಅವರು, ಗೌರಿ ಲಂಕೇಶ್ ಅವರು, ಇವರೆಲ್ಲ ಅವರ ಒಂದು ಅಂಗಾಂಗಗಳನ್ನ ದಾನ ಮಾಡಿ ಇವತ್ತು ಜೀವಗಳನ್ನ ಉಳಿಸಿದ್ದಾರೆ. ಇನ್ನೂ ಹೆಚ್ಚು ಈ ತರ ಜೀವ ಉಳಿಸೋದಕ್ಕೆ ಚಂದ್ರವನ ಕ್ರಿಟಿಕ್ಸ್ ಅವಾರ್ಡ್ ಅಷ್ಟೇ ಅಲ್ಲ, ಸರ್ಕಾರ ಅವ್ರ ಕೈ ಜೋಡಿಸಿರೋದು ಮತ್ತು ನೀವು ಅಲಯನ್ಸ್ ಮತ್ತು ಕಾವೇರಿ ಹಾಸ್ಪಿಟಲ್ ಅವರು ಕೈ ಜೋಡಿಸಿರೋದು, ಇದಕ್ಕೆ ನಾನು ವಿಶೇಷವಾಗಿ ಧನ್ಯವಾದ ಅಂತ ಹೇಳ್ಬೇಕು ಅವರ ಪರವಾಗಿ ಮತ್ತು ಇಡೀ ಕನ್ನಡ ಚಿತ್ರರಂಗದ ಪರವಾಗಿ ಅಂತ ಹೇಳ್ತಾ, ನಿಮ್ಗೆ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್ ಯು ಶ್ಯಾಮ್, ಐ ಬಿ ವಿತ್ ಯು ಅಂಡ್ ಆಲ್ ದ ಬೆಸ್ಟ್. ನಿಮ್ಗೆ ಇಡೀ ಚಿತ್ರರಂಗ ನಿಮ್ ಜೊತೆ ಇದೆ. ಗುಡ್ ಲಕ್ ಟು ಯು, ಆಲ್ ದ ಬೆಸ್ಟ್. ಸರ್ ನಿಮಗೆ ಮೊದಲ ಅವಾರ್ಡ್ ಬಂದಾಗ ಏನ್ ಫೀಲ್ ಆಯ್ತು ಸರ್, ಶೇರ್ ಮಾಡ್ಕೋಬಾರ? ನನ್ನ ಮೊದಲ ಅವಾರ್ಡ್ ಚಂದನವನ ಅವಾರ್ಡ್ಸ್ ಇದನ್ನ ಅಥವಾ ನನ್ನ ಫಿಲ್ಮ್ ಫೇರ್ ರಾಜ್ಯ ಪ್ರಶಸ್ತಿ, ರಾಷ್ಟ್ರ ಪ್ರಶಸ್ತಿ, ನನಗೆ ಮೊದಲನೇ ಅವಾರ್ಡ್ ನನ್ನ ತುಂಟಾಟ ಸಿನಿಮಾದಲ್ಲಿ ಬಂತು. ತುಂಟಾಟ ಸಿನಿಮಾದಲ್ಲಿ ಅದು ಶೇರ್ ಮಾಡ್ಕೋಬೇಕು ಅಂತಂದ್ರೆ ಅವಾಗ ನಾನು ಸದಾಶಿವ ಶೆಣೈ ಅವ್ರ ಜೊತೆ ಇದ್ದೆ. ಸದಾಶಿವ ಶೆಣೈ ಅವರೇ ನನಗೆ ಫೋನ್ ಮಾಡಿ ಈ ತರ ವಿಶಾಂತರಾಮ್ ಅವಾರ್ಡ್ಸ್ ನಿಮಗೆ ಬಂದಿದೆ, ಬಾಂಬೆಗೆ ಹೋಗ್ಬೇಕಾಗುತ್ತೆ ಅಂತ ಹೇಳಿದ್ರು. ಇವತ್ತು ಅವರು ಇದ್ದಾರೆ, ಇವತ್ತು ಅವರು ಬೆಳೆದಿದ್ದಾರೆ. ಸದಾಶಿವ ಶೆಣೈ ಅವರು ಇವತ್ತು ನಮ್ ಜೊತೆ ಪತ್ರಕರ್ತರಾಗಿದ್ರು. ಆದ್ರೆ ಇವತ್ತು ಈಸ್ ಗ್ರೋನ್ ಇನ್ ಟು ಬಿಕಮ್ ಒನ್ ಆಫ್ ದಿ ಬೋರ್ಡ್ ಮೆಂಬರ್, ಬೋರ್ಡ್ ಅಧ್ಯಕ್ಷರಾಗಿ ಅವರು ಬೆಳೆದಿದ್ದಾರೆ. ಪ್ರೆಸ್ ಕ್ಲಬ್ ಅಧ್ಯಕ್ಷರಾಗಿ ಆಗಿದ್ದಾರೆ. ಇವತ್ತು ನಮ್ಮ ಜೊತೆ ಇದ್ದಾರೆ ಅವರು. ನನಗೆ ಪ್ರಶಸ್ತಿ ಬಂದಾಗ ಏನಾಯ್ತು ಅಂದ್ರೆ ಶರಣ್, ಬಾಂಬೆಗೆ ಹೋಗ್ಬೇಕಾಗಿತ್ತು. ತುಂಟಾಟ ಪ್ರಶಸ್ತಿ ಬಂದಾಗ ಬಾಂಬೆಗೆ ಹೋಗ್ತಾ ಇದ್ದೀನಿ. ಅವತ್ತು ಪುನೀತ್ ಅವ್ರಿಗೂ ಪ್ರಶಸ್ತಿ ಬಂದಿತ್ತು. ಪುನೀತ್ ರಾಜ್ಕುಮಾರ್ ಅವ್ರಿಗೆ ವಿಶಾಂತರಾಮ್ ಅವಾರ್ಡ್ಸ್ ಬೆಸ್ಟ್ ಆಕ್ಟರ್ ಆಗಿ, ನನಗೆ ಬೆಸ್ಟ್ ಡೆಬ್ಯೂ ಡೈರೆಕ್ಟರ್ ಆಗಿ, ನನಗೆ ಅವ್ರಿಗೆ ಬೆಸ್ಟ್ ಡೆಬ್ಯೂ ಆಕ್ಟರ್ ಆಗಿ. ಸೊ ಇಬ್ರು ಫ್ಲೈಟ್ ಅಲ್ಲಿ ಹೋಗ್ಬೇಕಾದ್ರೆ ಆ ಒಂದು ಮೆಮೊರಿ ನನ್ನ ಕಣ್ಮುಂದೆ ಇವತ್ತಿಗೂ ಇದೆ. ಯಾವ ತರ ಅಂತಂದ್ರೆ ಫ್ಲೈಟ್ ಅಲ್ಲಿ ಕೂತ್ಕೊಂಡ್ವಿ, ಅವ್ರಿಗೂ ಫಸ್ಟ್ ಅವಾರ್ಡ್, ನನಗೂ ಫಸ್ಟ್ ಅವಾರ್ಡ್. ಅವ್ರಿಗೆ ಅಫ್ಕೋರ್ಸ್ ರಾಷ್ಟ್ರ ಪ್ರಶಸ್ತಿ ಬಂದಿತ್ತು ಚೈಲ್ಡ್ ಆರ್ಟಿಸ್ಟ್ ಆಗಿ, ಬಟ್ ಆಸ್ ಅನ್ ಆಕ್ಟರ್ ಫಸ್ಟ್ ಅವಾರ್ಡ್ ಅವ್ರು ಬಂದಿತ್ತು. ಬಾಂಬೆಗೆ ಹೋಗ್ಬೇಕಾದ್ರೆ ನಾವು ಹಂಚ್ಕೊಂಡಿದ್ದ ಆ ಒಂದು ಏನಂತಾರೆ ಮೊಮೆಂಟ್ಸ್
ಆ ಒಂದು ಸಂಗತಿ. ಆಮೇಲೆ ಆ ಹೋಟ್ಲಲ್ಲಿ ಕೂತ್ಕೊಂಡು ನಾವು ಮಾತಾಡಿದ್ದು, ಇಬ್ಬರಿಗೂ ನರ್ವಸ್, ಟೆನ್ಷನ್, ಅವಾರ್ಡ್ಸ್ ತಗೊಳ್ಳೋದಕ್ಕೆ. ಯಾಕಂದ್ರೆ ದೊಡ್ಡ ದೊಡ್ಡ ಘಟಾನುಘಟಿಗಳೇ ಇದ್ರು ಅವಾಗ. ಐಶ್ವರ್ಯ ರಾಯ್, ಸಂಜಯ್ ಲೀಲಾ ಬನ್ಸಾಲಿ ಅವ್ರಿಗೆಲ್ಲ ಪ್ರಶಸ್ತಿ ಬಂದಿತ್ತು ನಮ್ಮ ಜೊತೆಗೆ. ಸೊ ನಾವು ಪ್ರಶಸ್ತಿ ತಗೊಂಡ್ವಿ, ಬರ್ತಾವ ಇಬ್ರು ಒಟ್ಟಿಗೆ ಬಂದ್ವಿ, ಹೋಗ್ತಾನೆ ಒಟ್ಟಿಗೆ ಹೋದ್ವಿ. ಅದಾದ ನಂತರ ಫಿಲ್ಮ್ ಫೇರ್ ಪ್ರಶಸ್ತಿ ಬಂತು. ಅವಾಗಲೂ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಬೆಸ್ಟ್ ಆಕ್ಟರ್ ಅವಾರ್ಡ್ ಬಂದಿತ್ತು, ನನಗೆ ಬೆಸ್ಟ್ ಡೈರೆಕ್ಟರ್ ಅವಾರ್ಡ್ ಬಂತು ಫಿಲ್ಮ್ ಫೇರ್. ಅವಾಗ ತಗೊಳ್ಳೋದಕ್ಕೆ ಹೈದರಾಬಾದ್ ಒಟ್ಟಿಗೆ ಹೋದ್ವಿ. ಇವೆಲ್ಲ ಏನಾಗುತ್ತೆ ಅಂದ್ರೆ ನಮ್ಗೆ ಇನ್ನೂ ಒಳ್ಳೆ ಕೆಲಸ ಮಾಡ್ಬೇಕು ಅನ್ನೋ ಒಂದು ಜವಾಬ್ದಾರಿ ಬರುತ್ತೆ. ಆ ಜವಾಬ್ದಾರಿ ಜೊತೆಗೆ ನೀವು ವಿಮರ್ಶೆಗಳು ಬರೀತಾ ಇರ್ತೀರಾ. ನಾವೆಲ್ಲಿ ತಪ್ಪು ಮಾಡ್ತೀವೋ ಅದೆಲ್ಲಿ ಇವರು ವಿಮರ್ಶೆ ನಮ್ಗೆ ಬೈತಾರೋ ನಮ್ಗೆ ಇನ್ನೂ ಹೊಗಳ್ಬೇಕು ಅಂತ ಬೆನ್ ತಟ್ಟಿಸ್ಕೊಳ್ಳೋ ಅಂತ ಒಂದು ಆ ಹುಮ್ಮಸ್ ಇರುತ್ತೆ ನಮ್ಗೆ. ಸೊ ಪ್ರಶಸ್ತಿ ಜೊತೆಗೆ ವಿಮರ್ಶಕರು ಕೂಡಿ ಸೇರಿ ಈ ಪ್ರಶಸ್ತಿನ ಕೊಡ್ತಾ ಇದಾರಲ್ಲ, ಅದು ಇನ್ನೂ ನಮಗೆ ಸ್ಫೂರ್ತಿ ನೀಡುತ್ತೆ. ಯಾಕಂದ್ರೆ ನಿಜವಾಗ್ಲೂ ಜೆನ್ಯೂನ್ ಆಗಿ ಈ ಪ್ರಶಸ್ತಿ ನಾವು ಸಿಗ್ತಾ ಇದೆ ಅಂತ ಅನ್ಸುತ್ತೆ. ಒಬ್ಬ ವಿಮರ್ಶಕರು ಟೀಕೆ ಮಾಡೋರು ಜೊತೆಗೆ ಬೆನ್ ತಟ್ಟೋರು ಅವ್ರು ನಮ್ಗೆ ಪ್ರಶಸ್ತಿ ಕೊಟ್ಟಾಗ ಎಲ್ಲ ಒಂದ್ ಕಡೆ ನಾವು ಒಳ್ಳೆ ಕೆಲಸ ಮಾಡಿದ್ವಪ್ಪ, ಇನ್ನೂ ಒಳ್ಳೆ ಕೆಲಸ ಮಾಡೋದಕ್ಕೆ ದಾರಿ ಆಗ್ತಾ ಇದೆ ಅಂತ ಅನ್ಸುತ್ತೆ. ಸೊ ಅದೇ ತರ ವಿ ಶಾಂತರ ಅವಾರ್ಡ್ ಬಂದಾಗ್ಲೂ ಅಷ್ಟೇ, ಚಂದನವನ ಅವಾರ್ಡ್ಸ್ ಒಂದು ನನಗೆ ಕೊಟ್ಟು ಫಸ್ಟ್ ಇಯರ್ ಕೊಟ್ಟಾಗ್ಲೂ ಅಷ್ಟೇ ನನಗಿನ್ನೂ ಹೆಚ್ಚು ಕೆಲಸ ಮಾಡಬೇಕು ಅಂತ ಅನಿಸ್ತು. ಅಫ್ಕೋರ್ಸ್ ನಾನು 23 ವರ್ಷದಲ್ಲಿ ಬರೀ 11 ಸಿನಿಮಾ ಮಾಡಿದ್ದೀನಿ. ಈಗ ಪ್ರತಿ ವರ್ಷನೂ ಸಿನಿಮಾ ಮಾಡ್ಬೇಕಂತ ಡಿಸೈಡ್ ಮಾಡಿದ್ದೀನಿ. ಅದಕ್ಕೆ ನೀವು ಸಹಾಯ ಮಾಡ್ತೀರಾ. ಈ ವರ್ಷ ಪ್ರಶಸ್ತಿ ಬರಲ್ಲ, ಯಾಕಂದ್ರೆ ಸಿನಿಮಾ ಮಾಡಿಲ್ಲ. ನೆಕ್ಸ್ಟ್ ಇಯರ್ ಪ್ರಶಸ್ತಿ ಬರುತ್ತೆ. ಅದು ಹುಮ್ಮಸ್ಸಲ್ಲಿ ನಾನು ಗೌರಿ ಸಿನಿಮಾನ ಮಾಡಿ ನಿಮ್ ಮುಂದೆ ಕೊಡ್ತೀನಿ. ನೀವು ಬೆನ್ ತಟ್ಬೋದು, ಇಲ್ಲ ಟೀಕೆ ಮಾಡ್ಬೋದು. ಅದೇನಾದ್ರೂ ಬೆಳೆಯೋದಕ್ಕೆ ಒಂದು ಆರೋಗ್ಯಕರ ಬೆಳವಣಿಗೆಗೆ ಅದು ದಾರಿ ಆಗುತ್ತೆ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ಕಾರ. ಇನ್ನು ಎರಡೇ ಪ್ರಶ್ನೆ ಇದೆ ಸರ್. ಈ ನಿಮ್ಮ ಸೌಂದರ್ಯದ ಗುಟ್ಟು ಪ್ರತಿ ಸರಿ ಕೇಳ್ತಾ ಇರ್ತೀನಿ, ಇವತ್ತಿಗೂ ರಟ್ಟ ಮಾಡಿಲ್ಲ, ದಯವಿಟ್ಟು ಹೇಳ್ಬೋದಾ ಏನೋ ಅಂತ? ಇಲ್ಲ, ಏನ್ ಒಂದಂದ್ರೆ ಇದ್ದಂಗೆ ಹೇಳೋದು, ಅದು ಎಷ್ಟೋ ಕಡೆ ನಮ್ಮ ಸೌಂದರ್ಯಕ್ಕೆ ಒಂದು ಧಕ್ಕೆ ಆಗಿದೆ. ಅದ್ರ ಜೊತೆಗೆ ಬಿ ಆನೆಸ್ಟ್ ಯುವರ್ ಸೆಲ್ಫ್. ಆಮೇಲೆ ಒಳ್ಳೆ ಕೆಲಸಗಳು ಮಾಡ್ಬೇಕು, ಬಿ ಬಿಸಿ. ಆಮೇಲೆ ಅದಕ್ಕೆಲ್ಲದಕ್ಕಿಂತ ಮುಖ್ಯವಾಗಿ ನಿಮ್ಮಂತ ಸ್ನೇಹಿತರು, ಗೆಳೆಯರು, ಪತ್ರಕರ್ತರು, ಮಾಧ್ಯಮದವರು, ಈ ತರ ನಮ್ಮ ಸ್ನೇಹಿತರಿಂದ ಹೆಚ್ಚು ಆರೋಗ್ಯ ಇಂಪ್ರೂವ್ ಆಗುತ್ತೆ ಅನ್ಕೊಂಡಿದ್ದೀನಿ. ಅಫ್ಕೋರ್ಸ್ ಇವತ್ತು ನಮ್ಮ ಕಾವೇರಿ ಹಾಸ್ಪಿಟಲ್ ಅವರಿದ್ದಾರೆ, ಅವರ ಆರೋಗ್ಯಕ್ಕೆ ಏನು ಅಂತ ಅವರು ಈ ಪ್ರಶ್ನೆಗೆ ಹೇಳೋದಕ್ಕೆ ಇನ್ನು ಒಳ್ಳೇದು ನನ್ಕಿಂತ. ಮಗನ ಹೀರೋ ಮಾಡಿದ್ರಿ, ನೀವು ಹೀರೋ ಆಗೋ ಆಸೆ ಏನಾದ್ರು ಇದೆಯಾ ಸರ್ ಮುಂದಿನ? ಚೆನ್ನಾಗಿ ಇಲ್ಲ, ಹೀರೋ ಆಗಂತ ಏನು ಆಸೆ ಇಲ್ಲ. ಬಟ್ ನಿರ್ದೇಶನ ಇನ್ನೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಆಸೆ ಇದೆ. ಇನ್ನು ಒಳ್ಳೊಳ್ಳೆ ಸಿನಿಮಾ ಮಾಡ್ಬೇಕು. ಇನ್ನು ನಂಗೆ ಐ ಫೀಲ್ ಇನ್ನೂ ಹೆಚ್ಚು ನಾನು ಮಾಡಬಲ್ಲೆ ಅಂತ. ಇನ್ನು ನನ್ನ ಐ ಹ್ಯಾವನ್ಟ್ ಸೀನ್ ಮೈ ಬೆಸ್ಟ್. ಸೊ ಇನ್ನೂ ಒಳ್ಳೆ ಸಿನಿಮಾ ಮಾಡ್ಬೇಕು ಅಂತ ಆ ಹುಮ್ಮಸ್ಸು, ಆ ಒಂದು ಹಸು ಇದೆ ಇನ್ನು. ಥ್ಯಾಂಕ್ ಯು ಸರ್. ಆಮೇಲೆ ಮೇಡಮ್ ನಿಮ್ಮ ಎರಡು ಮಾತು. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ, ಹಾಗೆ ವೇದಿಕೆ ಮುಂದೆ ಇರುವ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರ. ಚಂದನವನ ಕ್ರಿಟಿಕ್ಸ್ ಅವಾರ್ಡ್, ಈ ಅವಾರ್ಡ್ ನ ಆಲ್ಮೋಸ್ಟ್ 3 years ಇಂದ ತುಂಬಾ ಕೇಳ್ಪಡ್ತಾ ಇದ್ದೆ, ಬಟ್ ಯಾವತ್ತೂ ಬರಕ್ಕಾಗಿರ್ಲಿಲ್ಲ. ಇವತ್ತು ಬಂದಿರೋದಕ್ಕೆ ನನಗೆ ಬಹಳ ಖುಷಿ ಇದೆ. ಯಾಕಂದ್ರೆ 5 ವರ್ಷ ಆಗಿದೆ ಸ್ಟಾರ್ಟ್ ಆಗಿ. ಬಟ್ ಮಿನಿಮಮ್ ಅಂದ್ರೂ ನನ್ಗೆ ಶಶಿ ಸರ್ 3 ವರ್ಷದಿಂದ ಹೇಳ್ತಾನೆ ಇದ್ರು. ಆ ಒಂದು ಪಾಯಿಂಟ್ ಇಂದಾನೆ ನಾನು ಇವತ್ತು ಅಟ್ ಎನಿ ಕಾಸ್ಟ್ ನಾನು ಈ ಸತಿ ಈ ಒಂದು ಇವೆಂಟ್ ಗೆ ಬರ್ಬೇಕು ಅಂತ ಭಾರಿ ಖುಷಿಯಿಂದ ಬಂದೆ. ಹಾನೆಸ್ಟ್ ಆಗಿ ಹೇಳ್ಬೇಕಂದ್ರೆ ಪ್ರೆಸ್ ಮೀಟ್ಸ್ ನಲ್ಲಿ ಮಾತಾಡೇ ತುಂಬಾ ದಿವಸ ಆಗೋಗಿದೆ. ಅಂಡ್ ಮುಂಚೆನೂ ಭಯ ಆಗ್ತಾ ಇತ್ತು, ಇವತ್ತು ಭಯ ಆಗ್ತಾ ಇದೆ. ಬಿಕಾಸ್ ಶ್ಯಾಮ್ ಸರ್ ಎಲ್ಲ ಕುತ್ಕೊಂಡಿದ್ರು. ನಾನು ಅದೇ ಸರ್ ಹೇಳ್ತಾ ಇದ್ರಲ್ಲ, ಕ್ರಿಟಿಕ್ಸ್ ಅಂತ ನಾವೇನಾದ್ರು ಸಿನಿಮಾ ಇವತ್ತು ರಿಲೀಸ್ ಆದ್ರೆ ಭಾನುವಾರದ ಪೇಪರ್ ಕಾಯ್ತಾ ಇದ್ದೆ. ಇವಾಗ ಆನ್ಲೈನ್ ಅಲ್ಲ, ನೀವು ನೋಡಿದ್ ಒಂದು 3 hours ನಲ್ಲಿ ಬಂದ್ಬಿಡುತ್ತೆ ಆನ್ಲೈನ್. ಇವಾಗ್ಲೂ ವೇಟ್ ಮಾಡ್ತಾ ಇರ್ತೀನಿ ಬೇರೆ ಪಿಕ್ಚರ್ಗೆ. ಬಟ್ ಅವಾಗಂತೂ ಎಷ್ಟು ಹೆದರ್ಕೊಳ್ತಾ ಇದ್ದೆ ಅಂದ್ರೆ ನಿಮ್ ಎಲ್ಲರಿಗೂ ಭಾರಿ ಹೆದರ್ತಾ ಇದ್ದೆ ನಾನು. ಇವಾಗ ಸಿನಿಮಾ ಮಾಡಿಲ್ವಲ್ಲ, ಸೊ ಬಟ್ ಬಹಳ ಖುಷಿ ಆಗ್ತಾ ಇದೆ. ಅಂದ್ರೆ ಈ ಒಂದು ಒಳ್ಳೆ ನೋಷನ್ ಇಟ್ಕೊಂಡು ಈ ಒಂದು ಒಂದು ಜೀವ 8 ಜೀವಗಳನ್ನ ಉಳಿಸ್ಬೋದು ಅನ್ನೋ ಒಂದು ನೋಷನ್ ಇಟ್ಕೊಂಡು ಈ ಒಂದು ಕಾರ್ಯಕ್ರಮದ ಜೊತೆ ಅದನ್ನು ಕೈ ಜೋಡಿಸಿ ಮಾಡಿರುವಂತ ಈ ಒಂದು ಇವೆಂಟ್ ನನಗೆ ಬಹಳ ಖುಷಿ ಇದೆ. ಯಾಕಂದ್ರೆ 1 ಜೀವದಿಂದ 8 ಜೀವ ಉಳಿಬಹುದು ಅಂತ ಬಹುಶಃ ನನಗೂ ಗೊತ್ತಿರ್ಲಿಲ್ಲ. ಅಂಗಾಂಗ ದಾನ ಮೇಲೆ 1, 2, 3 ಅಂತ ಅನ್ಕೊಂಡಿದ್ದೆ. ಇವತ್ತೇ ನನಗೊಂದು ಕ್ಲಾರಿಟಿ ಸಿಕ್ಕಿತ್ತು, 8 ಜೀವನ ಉಳಿಸುವಂತ ಶಕ್ತಿ ಇದೆ ಅಂತ. ಸೊ ಖುಷಿ ಆಗುತ್ತೆ ಈಗ ಕಾವೇರಿ ಹಾಸ್ಪಿಟಲ್ ಅವರು ಈ ಒಂದು ಕಾರ್ಯಕ್ರಮಕ್ಕೆ ಜಾಯಿನ್ ಆಗಿರೋದು. ಅಂಡ್ ಇನ್ನೊಂದೇನ್ ಹೇಳ್ಬೇಕಂದ್ರೆ ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಬಗ್ಗೆ ನನಗೆ ಬಹಳ ಖುಷಿ ಇರೋದು. ನಮ್ಮ
ಶಶಿ ಸರ್ ಆಗಿರ್ಬೋದು, ಶ್ಯಾಮ್ ಸರ್ ಆಗಿರ್ಬೋದು, ಶರಣು ಸರ್ ಆಗಿರ್ಬೋದು 3S ಅಂತ ಮಾಡ್ತಾ ಇದ್ರು ರಿವ್ಯೂಸ್. ನಾನು ಭಾರಿ ಫಾಲೋ ಮಾಡ್ತಾ ಇದ್ದೆ. ಅಂಡ್ ಅದೇ ಒಂದು ಟೀಮ್ ಇವಾಗ ಎಲ್ಲರೂ ಬೇರೆ ನಮ್ಮ ಪತ್ರಕರ್ತರ ಜೊತೆಗೆ ಸೇರ್ಕೊಂಡು ಮಾಡ್ತಿರೋಂತ ಒಂದು ಕಾರ್ಯಕ್ರಮ ಇದು ಚಂದನವನ ಅವಾರ್ಡ್ಸ್ ಅಂತ. ನನಗೆ ಏನು ಬೇಜಾರಾಗ್ತಿದೆ ಅಂದ್ರೆ, ನಾನ್ ಸಿನಿಮಾ ಮಾಡಿದಾಗ ನೀವ್ ಯಾರು ಅವಾರ್ಡ್ಸ್ ಕೊಟ್ಟಿಲ್ಲ, ಇವಾಗ ಅವಾರ್ಡ್ಸ್ ಕೊಡ್ತಾ ಇದ್ದೀರಾ ಅಂತ. ಬಿಕಾಸ್ ಎಲ್ಲೋ ಒಂದ್ ಕಡೆ ಅವಾಗ ನಾನು ಇಂಡಸ್ಟ್ರಿಗೆ ಬಂದಾಗ ತುಂಬಾ ಅವಾರ್ಡ್ಸ್ ಗಳು ನಡೀತಾ ಇತ್ತು. ಒಂದ್ ಪಾಯಿಂಟ್ ಆಫ್ ಟೈಮ್ ನಲ್ಲಿ ಎಲ್ಲಾ ಚಾನೆಲ್ಸ್ ಯಾರು ಅವಾರ್ಡ್ಸ್ ಮಾಡ್ತಾ ಇರ್ಲಿಲ್ಲ. ದಟ್ ಓನ್ಲಿ ಫಿಲ್ಮ್ ಫೇರ್ ಒಂದೇ ಹೋಗ್ತಾ ಇತ್ತು. ಅವಾಗೆಲ್ಲ ಉದ್ಯ ಟಿವಿ ಅವರು ಇವರು ಎಲ್ಲ ಮಾಡ್ತಾ ಇದ್ರು ಎಲ್ಲಾ ಚಾನೆಲ್ಸ್ ಇಂದ. ಬಟ್ ಒಂದ್ ಪಾಯಿಂಟ್ ಆಫ್ ಟೈಮ್ ಅಲ್ಲಿ ಎಲ್ಲರೂ ಸ್ಟಾಪ್ ಮಾಡ್ಬಿಟ್ಟಿದ್ರು. ಬಟ್ ಅಗೇನ್ ಇವಾಗ ಒಂದಷ್ಟು ಅವಾರ್ಡ್ ಫಂಕ್ಷನ್ಸ್ ಗಳು ಆಗ್ತಿರೋದು ಬಹಳ ಖುಷಿ ಇದೆ. ಅಂಡ್ ಎಷ್ಟೋ ಅವಾರ್ಡ್ ಫಂಕ್ಷನ್ಸ್ ಗಳು ಬೆಂಗಳೂರಿನಲ್ಲೂ ಒಂದು ನಡೆದಿದ್ದು ಬಹಳ ಖುಷಿ ಇದೆ. ಐ ಆಮ್ ಆಲ್ಸೋ ವೇಟಿಂಗ್. ಅಂದ್ರೆ ಈ ಒಂದು ಸಂಸ್ಥೆ ಇನ್ನು ದೊಡ್ಡದಾಗಿ ಬೆಳೆದು ಇನ್ನೂ ಒಂದು ಅಂದ್ರೆ ನಿಮ್ಮಂತವರಿಂದ ಒಂದು ಅವಾರ್ಡ್ ತಗೊಳ್ಳೋದು ಇಟ್ಸ್ ನಾಟ್ ಅಟ್ ಆಲ್ ಅ ಈಸಿ ಜಾಬ್. ಅದು ಅಂದ್ರೆ ಫಿಲ್ಮ್ ಫೇರ್ ಗಿಂತನೂ ಒಂದ್ ಪಟ್ ಹೆಚ್ಚು ಅಂತ ಹೇಳ್ಬೋದು. ಯಾಕಂದ್ರೆ ಪತ್ರಕರ್ತರ ಹತ್ರ ಒಂದು ಏನು ಹೊಗಳಿಸ್ಕೊಳ್ಳೋದನ್ನು ಇಟ್ಸ್ ನಾಟ್ ಅನ್ ಈಸಿ ಜಾಬ್. ಅವ್ರು ಚೆನ್ನಾಗಿದೆ ಅಂತಂದ್ರೆ ಅಪ್ಪ ನನಗೆ ಸಮಾಧಾನ ಆಗ್ತಾ ಇತ್ತು. ಸೊ ಹಂಗಾಗಿ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀಲಿ ಈ ಒಂದು ಚಂದನವನ ಕ್ರಿಟಿಕ್ಸ್ ಅವಾರ್ಡ್ ಅಂತ ನಾನು ನನ್ನ ಕಡೆಯಿಂದ ಕೇಳ್ಕೊಳ್ತೇನೆ. ಆಮೇಲೆ ಅವಾರ್ಡ್ ಖಂಡಿತ ಕೊಡ್ತೀವಿ. ಮತ್ತೆ ಸಿನಿಮಾದಾಗೆ ಬರ್ಬೇಕು ಅಂತ ನಮ್ಮೆಲ್ಲ ಆಸೆ. ಆ ತರದ ಏನಾದ್ರು ಯೋಚನೆ ಇದೆಯಾ? ಹಾ, ಖಂಡಿತ ಇದೆ ಶರಣು ಸರ್. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಅಷ್ಟೇ. ಸ್ಕ್ರಿಪ್ಟ್ ಏನಾದ್ರು ಕೇಳಿದ್ದೀರಾ? ಮಾತುಕತೆ ನಡೆದಿದೆಯಾ? ಒಂದ್ ಎರಡು ಕೇಳಿದ್ದೀನಿ. ನಿಮಗೆ ಮೊದಲ ಬಾರಿಗೆ ಅವಾರ್ಡ್ ಬಂದಾಗ ಹೇಗೆ ಫೀಲ್ ಆಯ್ತು? ಅದು ಏನ್ ಮಾತಾಡ್ಬೇಕಂತಾನೆ ಗೊತ್ತಾಗ್ಲಿಲ್ಲ. ಬಿಕಾಸ್ ನನಗೆ ಫಸ್ಟ್ ಬಂದಿದ್ ಫಿಲ್ಮ್ ಫೇರ್ ಅವಾರ್ಡ್ ಶ್ರಾವಣಿ ಸುಬ್ರಹ್ಮಣ್ಯಗೆ. ಹೆಂಗ್ ಮಾತಾಡ್ಬೇಕಂತ ಗೊತ್ತಿಲ್ಲ. ನಾನು ತುಂಬಾ ಹೆದರ್ತಾ ಇದ್ದೆ ಅವಾಗಂತೂ. ಏನ್ ನನ್ಗೆ ಒಂದ್ ಸ್ಕ್ರಿಪ್ಟೇ ಬರ್ಕೊಡ್ಬೇಕಿತ್ತು ನನ್ಗೆ, ಇಂತಿಂತ ಸ್ಕ್ರಿಪ್ಟಿಂಗ್ ಹಿಂಗ್ ಹೇಳು ಅಂತ. ನನ್ ತುಂಬಾ ಹೆದರ್ತೆ. ನನ್ಗೆ ಖುಷಿ ಅನ್ನೋದಕ್ಕಿಂತ ನನ್ಗೆ ಅಷ್ಟು ಜನ ನೋಡ್ಬಿಟ್ಟು ತುಂಬಾ ಹೆದರ್ಕೊಂಡ್ಬಿಡ್ತೀನಿ ನಾನು. ಸೊ ಇಟ್ ವಾಸ್ ನನ್ಗೆ ಒಂಥರ ಮಿಕ್ಸ್ಡ್ ಫೀಲಿಂಗ್. ನನ್ಗೆ ಏನ್ ಮಾತಾಡ್ಬೇಕು, ಯಾರನ್ನ ಹೆಂಗ್ ಮಾತಾಡಿಸ್ಬೇಕು ಅನ್ನೋದು ಒಂದು ಇನ್ನು ಚಿಕ್ಕ ಹುಡುಗಿ ಇದೆ ಅಲ್ಲ. ಸೊ ಸಖತ್ ಖುಷಿನ ಎಂಜಾಯ್ ಮಾಡೋ ಬಂದು ಭಯದಲ್ಲೇ ನಾನು ಅರ್ಧ ಜೀವನ ಕಳ್ದಿದ್ದೀನಿ ಅನ್ಬೋದು. ಯಾವಾಗ ಬರ್ಬೋದು ಬಹುಶಃ ನೀವು ಸಿನಿಮಾಗೆ ಮತ್ತೆ ರೀ ಎಂಟ್ರಿ ಯಾವಾಗ ಕೊಡ್ಬೋದು? ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದ ರೈಟ್ ಸ್ಕ್ರಿಪ್ಟ್ ಅಷ್ಟೇ ಶರ್ಮ ಸರ್. ಅಂದ್ರೆ ಒಳ್ಳೆ ಸ್ಕ್ರಿಪ್ಟ್ ಬಂದ್ರೆ ಡೆಫಿನೆಟ್ಲಿ ಬರ್ತೀನಿ. ಯಾಕೆಂದ್ರೆ ಇದೊಂದೇ ನಮ್ಗೆ ಸಿನಿಮಾ ಬಿಟ್ಟು ಬೇರೆ ಏನಿಲ್ಲ. ನಾನು ಕಣ್ ಬಿಟ್ಟು ಒಂದು 6 ವರ್ಷ 7 ವರ್ಷದಿಂದ ಚೈಲ್ಡ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಇದು ಬಿಟ್ಟು ನಮಗೆ ಬೇರೆ ಏನು ತಲೆನೂ ಓಡಲ್ಲ. ಇನ್ನೊಂದೇನೋ ಬಿಸ್ನೆಸ್ ಮಾಡ್ಬೇಕು, ಇನ್ನೊಂದೇನೋ ಮಾಡ್ಬೇಕು, ನಮ್ಗೇನು ಅದೆಲ್ಲ ಬರೋದು ಇಲ್ಲ. ನನ್ ಒಂದ್ ಸ್ವಲ್ಪ ಪ್ರಪಂಚ ನೋಡ್ತಿದ್ದಾಗ್ಲಿಂದ ನೋಡಿರೋದ್ ಸಿನಿಮಾ ಒಂದೇ. ಸೊ ಡೆಫಿನೆಟ್ಲಿ ನಾನು ಐ ಥಿಂಕ್ ಸಾಯೋವರೆಗೂ ನಾನು ಸಿನಿಮಾದಲ್ಲೇ ಏನೋ ಒಂದು ಕೆಲಸನಾದ್ರೂ ಮಾಡ್ಕೊಂಡಿರ್ತೀನಿ. ಧನ್ಯವಾದಗಳು ಮೇಡಮ್. ಸಂಶೋಧನ್ ಸರ್, ನಿಮ್ಮೊಂದು ಹೇಳಿ. ಹಾಸ್ಪಿಟಲ್ ಇಸ್ ಡಿಫರೆಂಟ್, ಫಿಲ್ಮ್ ಇಂಡಸ್ಟ್ರಿ ಇಸ್ ಡಿಫರೆಂಟ್ ಅಂತ ಒಂದ್ ಅರ್ಧ ಗಂಟೆ ಕುತ್ಕೊಂಡು ಹಂಗೆ ಮಾತಾಡ್ತಾ ಇರಂಗೆ ದಿಸ್ ಇಯರ್ ಆಕ್ಚುಲಿ ನಮ್ಮಲ್ಲಿ ಇವಾಗ 13 ಹಾಸ್ಪಿಟಲ್ ಇದೆ. ವಿ ಸ್ಟಾರ್ಟೆಡ್ 25 years back and we have 4,000 beds across 7 cities. So this is the 25th year. ಏನಾದ್ರು ಒಂದು ಮಾಡಬೇಕು ಎಲ್ಲ ಸೊಸೈಟಿಗೆ ಅಂತ. ಸೊ ಮಾತಾಡ್ತಾ ಇರಂಗೆ ದಿಸ್ ಕಾನ್ಸೆಪ್ಟ್ ಆಫ್ ಒಂದು ದೇಹ 8 ಜೀವ ಅಂತ ಒಂದು ಕಾನ್ಸೆಪ್ಟ್ ಬಂತು. ಎಲ್ಲ ಅರ್ಧ ಗಂಟೆಯಲ್ಲೇ ಮಾಡಿದ್ರು. ಸಿಟಿಂಗ್ ಇನ್ ದ ಕಾನ್ಫರೆನ್ಸ್ ರೂಮ್ ಒಂದು ಅರ್ಧ ಗಂಟೆಯಲ್ಲಿ had a brainstorming and we came out. And ಮುಂದಿನ ವಾರದಲ್ಲಿ ಹೆಲ್ತ್ ಮಿನಿಸ್ಟರ್, ಹೆಲ್ತ್ ಡಿಪಾರ್ಟ್ಮೆಂಟ್ ಅವ್ರ ಹತ್ರ ಮಾತಾಡಿದ್ವಿ. ಇದು ಒಳ್ಳೆ ಕಾರ್ಯಕ್ರಮ ಇಲ್ಲ, we should do it because the best influencers are the movie industry. So how we can reach people and that. So that's where we started, and we partnered with the Film Critic Awards. And ದಿನೇಶ್ ಗೌಡರ ಸರ್ ಮೀಟ್ ಮಾಡ್ಬೇಕಾದ್ರೆ ಅವ್ರಿಗೆ ತುಂಬಾ ಖುಷಿ ಆಯ್ತು ಈ ತರ ಕಾರ್ಯಕ್ರಮ ಮಾಡ್ತಾ ಇದೀವಿ ಅಂತ. He will be there on the event. He will grace the occasion. And ಈಗ ತಕ್ಷಣಕ್ಕೆ if you see the statistics, we require 8,000 organs in state of Karnataka. ನಮ್ಗೆ ಇವಾಗ ಇದುವರೆಗೂ ನನ್ನೆವರೆಗೂ ಆಗಿರೋದು about 925. So you see the vast difference which is there. So I think if everybody contributes, ಈ ಒಂದು ಒಳ್ಳೆ ಕಾರ್ಯಕ್ರಮಕ್ಕೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ರೆ, ಇನ್ಫ್ಯಾಕ್ಟ್ ವಿ ವಾಂಟ್ ಟು ಲಾಂಚ್ ಅ ಡ್ರೈವ್. ಅವತ್ತು ಆ ಕಾರ್ಯಕ್ರಮ ದಿನ ಒಂದು ಡ್ರೈವ್ ಲಾಂಚ್ ಮಾಡಿ ಎಷ್ಟು ಜನ ಆರ್ಗನ್ ಡೊನೇಟ್ ಮಾಡ್ತಾರೆ ಅಂತ ಸಿಗ್ನೇಟ್ ಯು ಕ್ಯಾನ್ ಸೈನ್ ಅಪ್ ದ ಫಾರ್ಮ್ಸ್ ಆನ್ ದ ಜೀವನ್ ಸಾರ್ಥಕತೆ ವೆಬ್ಸೈಟ್. ಸೊ ಲುಕಿಂಗ್ ಫಾರ್ವರ್ಡ್ ಟು ಕ್ಲೋಸ್ಲಿ ಬಿ ಅಸೋಸಿಯೇಟೆಡ್ ವಿತ್ ದ ಫಿಲ್ಮ್ ಕ್ರಿಟಿಕ್ ಅವಾರ್ಡ್ಸ್ and working together for the social cause of organ donation. Thank you.
ಯಾಕೋ ಟ್ರೋಫಿ ಮತ್ತೆ ಬರ್ತಿದೆ ಅಮೂಲ್ಯ ಕೈಗೆ. ಓಕೆ, ಬಹಳ ಪ್ರೆಸ್ಟೀಜಿಯಸ್ ಇದು, ಆಮೇಲೆ ತುಂಬಾ ಅಮೂಲ್ಯವಾದದ್ದು ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಾರ್ದು. ಒಬ್ಬ ಸಿನಿಮಾದವನಾಗಿ, ಸಿನಿಮಾದ ನಟನಾಗಿ, ಒಬ್ಬ ನಿರ್ಮಾಪಕನಾಗಿ ಸುಮಾರು ಆಯಾಮಗಳಲ್ಲಿ ನನ್ನನ್ನು ನಾನು ಸಿನಿಮಾದಲ್ಲಿ ತೊಡಗಿಸ್ಕೊಂಡಿದ್ದೀನಿ. ಕ್ರಿಟಿಕ್ಸ್ ಅಂತ ಬಂದಾಗ ಬಹಳ ಕಾತುರದಿಂದ ಪ್ರತಿ ರಿಲೀಸ್ ಆದಾಗ್ಲೂ ಕೂಡ ಹಿಂಗೆ ನಾವು ಫಿಂಗರ್ಸ್ ಕ್ರಾಸ್ಡ್ ಕಾಯ್ತಾ ಇರ್ತೀವಿ. ಒಂದು ಸಿನಿಮಾ ನಮ್ದು ಹೆಂಗಾಯ್ತು ಅಂತ ಕೇಳುವಂಥದ್ದು ನಮಗೆ ಫಸ್ಟ್ ಸಿಗುವಂಥ ಒಂದು ಆನ್ಸರು, ಮತ್ತು ನಮ್ಮ ಸಿನಿಮಾ ಹೇಗಿದೆ ಅಂತ ಅನ್ನೋವಂಥದ್ದು ನಮಗೆ ಗೊತ್ತಾಗುವಂಥದ್ದು ಇದ್ರ ಮುಖಾಂತರ. ಸೊ ಈ ನಿಟ್ಟಿನಲ್ಲಿ ನಮಗೆ ಬಹಳ ಹತ್ತಿರವಾದಂಥದ್ದು ಕ್ರಿಟಿಕ್ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥ ವಿಚಾರ. ಯಾಕಂತಂದರೆ ಸಿನಿಮಾ ಅನ್ನೋವಂಥದ್ದೇ ಭಿನ್ನಾಭಿಪ್ರಾಯಗಳು. ಅಂತಂದರೆ ಇವ್ರಿಗೆ ಒಂದಿಷ್ಟ ಆಗ್ಬೋದು, ನನಗೆ ಇನ್ನೊಂದು ಇಷ್ಟ ಆಗ್ಬೋದು, ಅವ್ರಿಗೆ ಇನ್ನೊಂದು ಥರದ್ದು ಇಷ್ಟ ಆಗ್ಬೋದು, ನಾವು ಮಾಡಿದ ಕ್ರಿಟಿಕ್ಕು ಅವ್ರಿಗೆ ಇಷ್ಟ ಆಗದೆ ಇರ್ಬೋದು, ಅಥವಾ ಅವ್ರದ್ದೇ ಬೇರೆ ಆಗಿರುತ್ತೆ. ಬಟ್ ಇದನ್ನೆಲ್ಲವೂ ಕೂಡ ಸಮಗ್ರವಾಗಿ ಇಷ್ಟ ಆಗೋ ಥರದ ಒಪಿನಿಯನ್ ಅನ್ನು ಕೊಡುವಂಥದ್ದು ಇದೆ ಗೊತ್ತಾ. ಅದು ನಿಜಕ್ಕೂ ಅಲ್ಲಿ ಕುತ್ಕೊಂಡು ಆ ಕೆಲಸ ಮಾಡ್ತಾರಲ್ಲ ಅವ್ರಿಗೆ ಮಾತ್ರ ಅವರ ಹೆಗಲ ಮೇಲೆ ಎಷ್ಟು ಭಾರ ಇದೆ ಅಂತ ಅನ್ನೋವಂಥದ್ದು ಅವರುಗಳಿಗೇ ಗೊತ್ತು ಸರ್ ಅದು. ಸೊ ಈ ನಿಟ್ಟಿನಲ್ಲಿ ಈ ಒಂದು ಅಸೋಸಿಯೇಷನ್ನವರು, ಈ ಒಂದು ತಂಡದವರು ಅವಾರ್ಡ್ ಕೊಡುವಂಥ ವಿಚಾರ ಇದೆ ಗೊತ್ತಾ. ಇಲ್ಲಿ ನನಗೆ ಇನ್ನೂ ಹೆಚ್ಚಿನ ಹೆಮ್ಮೆ ಮತ್ತು ಇನ್ನೂ ಅರ್ಥಪೂರ್ಣ ಇದು. ಯಾಕಂದರೆ ಕ್ರಿಟಿಕ್ಸ್ ಇಂದ ಬರ್ತಾ ಇರೋವಂಥ ಒಂದು ಅವಾರ್ಡ್ಗೆ ಅದರದ್ದೇ ಆದಂಥ ಒಂದು ವೇಟೇಜ್ ಇದೆ ಮತ್ತು ಅದರದ್ದೇ ಆದಂಥ ಒಂದು ಇಂಪಾರ್ಟೆನ್ಸ್ ಇದೆ. ಸೊ ಈ ನಿಟ್ಟಿನಲ್ಲಿ ಇವತ್ತು ಎಲ್ಲರನ್ನೂ ನಮಗೆ ಕಲಾವಿದರುಗಳಿಗೆ ಹೇಳ್ತೀನಿ ನಾನು, ಯಾಕಂದರೆ ನಾನೊಬ್ಬ ಕಲಾವಿದರಾಗಿ ನಾನು ಹೇಳ್ತೀನಿ, ಗುರುತಿಸ್ಕೊಳ್ಳೋದಿದೆ ಗೊತ್ತಾ. ಅದು ತುಂಬ ಕಷ್ಟವಾದ ವಿಚಾರ. ಒಬ್ಬರನ್ನ ಗುರುತಿಸೋದಿದೆಯಲ್ಲ ಅದು ಬಹಳ ಪುಣ್ಯದ ಕೆಲಸ ಅದು. ಯಾಕಂದರೆ ಮಹನೀಯರು, ಪುಣ್ಯಾತ್ಮರು ಇವತ್ತು ಶರಣ್ನನ್ನ ಗುರುತಿಸಿದ್ರಿಂದ ಇವತ್ತು ಇಷ್ಟು ವರ್ಷಗಳ ಕಾಲ ಇಲ್ಲಿ ಜರ್ನಿ ಮಾಡಿ ಇಲ್ಲಿ ಬಂದು ನಿಂತಿದ್ದೀವಿ. ಅವರೆಲ್ಲರಿಗೂ ಸೇರಬೇಕಾದಂಥ ಕ್ರೆಡಿಟ್ಸ್ ಅದು. ಇವತ್ತು ಈ ಒಂದು ತಂಡ ಕಲಾವಿದರುಗಳನ್ನ, ಬೇರೆ ಬೇರೆ ಆಯಾಮಗಳಲ್ಲಿ ಕೆಲಸ ಮಾಡೋದಂಥವ್ರನ್ನ, ಟ್ಯಾಲೆಂಟ್ಸನ್ನು ಗುರುತಿಸುವಂಥ ಒಂದು ಪುಣ್ಯದ ಕೆಲಸ ಮಾಡ್ತಾ ಇದ್ದಾರೆ. ಗುರುತಿಸುವುದರ ಜೊತೆಯಲ್ಲಿ ಅವರನ್ನು ಸತ್ಕರಿಸುವಂಥದ್ದು, ಅವರನ್ನು ಗುರುತಿಸಿ ಅವ್ರಿಗೆ ಇನ್ನೂ 4 ಪ್ಲಾಟ್ಫಾರ್ಮ್ಗಳನ್ನು ಸಿಗೋ ಥರದಕ್ಕೆ ಒಂದು ದಾರಿನ ಮಾಡಿಕೊಡ್ತಾ ಇರುವಂಥ ಒಂದು ಪುಣ್ಯದ ಕೆಲಸ ಇದು. ಸೊ ಈ ಥರದ ಒಂದು ಇವೆಂಟ್ಗೆ ನಾನು ಬಂದಿದ್ದು, ನಾನು ಸಾಕ್ಷಿ ಆಗ್ತಾ ಇರುವಂಥದ್ದು ಇವತ್ತು ನನಗೆ ಸಿಕ್ಕಿರುವಂಥ ಒಂದು ದೊಡ್ಡ ಲಕ್ಕಿದು. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಮತ್ತು ಈಗ ಯಾರ್ಯಾರು ನಾಮಿನೇಟ್ ಆಗ್ತಾ ಇದ್ದಾರೆ ಅಥವಾ ಇನ್ನು ಯಾರ್ಯಾರು ಅವಾರ್ಡ್ಗಳನ್ನ ವಿನ್ ಆಗ್ತಾ ಇದ್ದಾರೆ, ನನಗೇನು ಅಂತಂದರೆ ಇಲ್ಲಿ ಯಾರ್ಯಾರು ಈ ನಾಮಿನೇಷನ್ಸ್ಗೆ ಯಾರ್ಯಾರು ಬರ್ತಾ ಇದ್ದಾರೆ, ನಾನು ಈ ಒಂದು ವಿಚಾರ ಹೇಳ್ತೀನಿ. ಅಲ್ಲಿ 4 ಜನ ಇರ್ತಾರೋ ಅಥವಾ 5 ಜನ ಇರ್ತಾರೋ ನನಗೆ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಇಲ್ಲಿ ತನಕ ನೀವು ಬಂದಿದ್ದೀರಿ ಅಂತ ಅನ್ನೋದಾದರೆ ಈ ನಾಮಿನೇಷನ್ಸಲ್ಲಿ ಯಾರ್ಯಾರಿದ್ದೀರಿ ಎಲ್ಲರೂ ವಿನ್ನರ್ಸ್ ಅಂತ ಹೇಳ್ತೀನಿ. ಮತ್ತೊಮ್ಮೆ ಒಳ್ಳೇದಾಗಲಿ. ಆ್ಯಂಡ್ ಈ ಒಂದು ಕಾರ್ಯಕ್ರಮ ತುಂಬ ದೊಡ್ಡ ಯಶಸ್ಸಾಗಲಿ ಅಂತ ನಾನು ಹೇಳ್ತಾ, ಈ 5ನೇ ವರ್ಷದ ಇದು, ಈ 5 ವರ್ಷ 15 ವರ್ಷ ಆಗಲಿ, 25 ವರ್ಷ ಆಗಲಿ, 50 ವರ್ಷ ಆಗಲಿ ಅಂತ ಅನ್ನುವಂಥದ್ದು ನನ್ನ ಹಾಗೆ. ಒಳ್ಳೇದಾಗಲಿ. ಆಲ್ ದಿ ಬೆಸ್ಟ್. one of the finest actors in movie industry, Kannada movie industry, one who has a great sense of humor. ಅವ್ರ ಹತ್ರ ಹಂಚ್ಕೊಳ್ತಿರೋದಕ್ಕೆ ಜೊತೆಗೆ ಇಲ್ಲೆಲ್ಲ ಕ್ರಿಟಿಕ್ಸ್ ಎಲ್ಲ ಕೂತಿದ್ದೀರಿ. ಸೊ ನಾವು ಬಂದಿರೋದು UPSC ಫೀಲ್ಡ್ ಅಂತ, ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್. ಸಿವಿಲ್ ಸರ್ವಿಸಸ್ಗೆ ವಿ ಪ್ರಿಪೇರ್ ಆಫೀಸರ್ಸ್. ಸುಮಾರು 1200 IAS IPS ಆಫೀಸರ್ಸ್ ನಮ್ಮ ಇನ್ಸ್ಟಿಟ್ಯೂಷನ್ ಇಂದ ಪಾಸ್ ಔಟ್ ಆಗಿದ್ದಾರೆ ಲಾಸ್ಟ್ 9 years ಅಲ್ಲಿ. So we have centers in Jammu Kashmir and Delhi, Lucknow, everywhere. So ಇಲ್ಲಿ ಫಿಲ್ಮ್ ಕ್ರಿಟಿಸಿಸಮ್ ಅಂತ ಬಂದಾಗ, ಸೊ ಐ ಆಮ್ ನಾಟ್ ನಾನು ಬ್ಲಾಗ್ ಇತ್ತು ನಂದು, ಸೊ ಅಲ್ಲಿ ಬರೆಯೋದಕ್ಕೆ ಟ್ರೈ ಮಾಡ್ತಾ ಇದ್ದೆ. UPSC ಓದ್ಬೇಕಾದ್ರೆ ವಿ ರೀಡ್ ಲಾಟ್ಸ್ ಆಫ್ ಕಲ್ಚರಲ್ ಆಸ್ಪೆಕ್ಟ್, ಸೋಶಿಯಾಲಜಿ ಓದ್ತೀವಿ, ಅಂಡ್ ದೆನ್ ಜಿಯೋಗ್ರಫಿ, ಹಿಸ್ಟ್ರಿ ಓದ್ತೀವಿ.
ಸೊ ಐ ಥಿಂಕ್ ಎಸೆನ್ಷಿಯಲ್ ನಾಲೆಡ್ಜ್ ಫಾರ್ ಎನಿ ಕ್ರಿಟಿಕ್ ಅಂತಂದ್ರೆ ಆ ಒಂದು ಸಮಾಜದ ಸಂಸ್ಕೃತಿ ಇರ್ಬೋದು, ಜಿಯೋಗ್ರಫಿ ಇರ್ಬೋದು, ಹಿಸ್ಟ್ರಿ ಇರ್ಬೋದು. ಅಟ್ ದ ಸೇಮ್ ಟೈಮ್ ಯಾರು ಆಕ್ಟರ್ಸ್ ಇರ್ತಾರೆ, ಇನ್ಕ್ಲೂಡಿಂಗ್ ಎವ್ರಿ ಆಕ್ಟರ್. ಸೊ ಲೀಡ್ ಆಕ್ಟರ್ ಮೇಲೆ ಅಷ್ಟೇ ಅಲ್ಲ, ಇನ್ಕ್ಲೂಡಿಂಗ್ ಎವ್ರಿ ಕ್ಯಾರೆಕ್ಟರ್, ಅವ್ರದ್ದು ಹಿನ್ನೆಲೆ ಏನು ಅನ್ನೋದ್ರ ಬಗ್ಗೆನೂ ಐ ಥಿಂಕ್ ಸ್ಟಡಿ ಮಾಡಿರ್ತೀರ ನೀವೆಲ್ಲ. ಹಾಗಾಗಿ ಒಂದು ಫಿಲ್ಮ್ ಕ್ರಿಟಿಸಿಸಮ್ ಪೇಪರ್ ಅಲ್ಲಿ ಬಂದಾಗ ಅವ್ರು ಹೇಳ್ದಂಗೆ ಇಟ್ ಮೇಕ್ಸ್ ಲಾಟ್ಸ್ ಆಫ್ ಸೆನ್ಸ್. ಆದ್ರೆ ಅನ್ಫಾರ್ಚುನೇಟ್ಲಿ ಯಾರು ಬೇಜಾರಾಗಬೇಡಿ, ಎಲ್ಲ ಪೇಪರ್ ಅಲ್ಲೂ ಆಬ್ಜೆಕ್ಟಿವ್ ಆಗಿ ಬರಲ್ಲ. ಇವಾಗ ಏನಂತಂದ್ರೆ ತುಂಬಾ ಏನಂತಾರೆ ಫಾಸ್ಟ್ ವರ್ಲ್ಡ್, ಇಮಿಡಿಯೇಟ್ಲಿ ಕ್ರಿಟಿಸಿಸಮ್ ಬರ್ತದೆ. ಮೂವಿ ಇವತ್ತು ರಿಲೀಸ್ ಆಯ್ತು ಅಂತಂದ್ರೆ ಸಾಯಂಕಾಲ ಆಗ್ಲಿ ರಿವ್ಯೂ ಬಂದಿರ್ತದೆ. ದಟ್ ಈಸ್ ಗುಡ್, ಎಲ್ಲರಿಗೂ ಅದ್ರ ಬಗ್ಗೆ ತಿಳ್ಕೊಳ್ಳೋ ಒಂದು ಕುತೂಹಲ ಇರ್ತದೆ. ಬಟ್ ಇನ್ ಮೈ ಒಪಿನಿಯನ್ ಲಾಟ್ಸ್ ಆಫ್ ರಿಸರ್ಚ್ ಮಾಡಿದ್ರೆ ಇನ್ನೂ ಆಬ್ಜೆಕ್ಟಿವ್ ಆಗಿ ನಾವು ಡಿಸೈಡ್ ಮಾಡ್ಬೋದು. ಆಸ್ ಎ ಏನಂತಾರೆ ಸಹೃದಯಿ ಆಗಿ, ಮೂವಿ ಬಫ್ ಆಗಿ ನಮ್ಗೆ ತುಂಬಾ ಆಬ್ಜೆಕ್ಟಿವ್ ಆಗಿದ್ರೆ ಇಟ್ ಮೇಕ್ ಲಾಟ್ಸ್ ಆಫ್ ಸೆನ್ಸ್ ಯಾವ ಮೂವಿಗೆ ಹೋಗ್ಬೇಕಂತಂದು. ಸೊ ಅಟ್ ದ ಸೇಮ್ ಟೈಮ್ ಈ ರೀತಿ ಚಂದನವನ ಕ್ರಿಟಿಕ್ ಅವಾರ್ಡ್ಸ್ ಕೊಡೋದು ತುಂಬಾ ಎಸೆನ್ಷಿಯಲ್. ಯಾಕೆ ಅಂತಂದ್ರೆ ನಮ್ಮ ಸಂಸ್ಕೃತಿ ಬೆಳಿಬೇಕು, ಇನ್ನು ಎನ್ರಿಚ್ ಆಗ್ಬೇಕಂತಂದ್ರೆ ಈ ರೀತಿ ಇವೆಂಟ್ಸ್ ಸೊ ಮೋರ್ ಫ್ರೀಕ್ವೆಂಟ್ಲಿ ಆಗ್ಬೇಕು. ಸೊ ಇಲ್ಲಿ ಆರ್ಗನೈಸ್ ಮಾಡಿರೋರಿಗೆ ಎವ್ರಿ ಒನ್ ಹೂ ಇಸ್ ಪಾರ್ಟ್ ಆಫ್ ದಿಸ್ ಇವೆಂಟ್ ಕಂಗ್ರ್ಯಾಚುಲೇಷನ್ಸ್. ಹಾಗೆ ನನಗೆ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಗೆಲ್ಲ ಥ್ಯಾಂಕ್ಸ್ ಹೇಳ್ತೀನಿ. ಅಟ್ ದ ಸೇಮ್ ಟೈಮ್ ಐ ಶುಡ್ ನಾಟ್ ಮೆನ್ಷನ್ ಅನ್ಸುತ್ತೆ, ಬಿಡಲ್ಲ. ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ, ದಾವಣಗೆರೆ ಲೋಕಸಭೆ MP ಟ್ರೈ ಮಾಡ್ತಾ ಇದ್ದೀನಿ, ನಾನು ಹೇಳೋದು ಬೇಡ ಅಂತಿದ್ದೆ, ಹೇಳ್ಬಿಟ್ಟಿದ್ದೀನಿ. ಥ್ಯಾಂಕ್ ಯು. ಧನ್ಯವಾದ.